ಎಲ್ಲರಿಗೂ ನಮಸ್ಕಾರ. ಮಾತೆಗಳ ಸೊಲ್ಮೆಲು ಮಕ್ಕಳಿಗೆ ಸ್ಕೂಲ್ ಇವತ್ತಿಂದ ಸ್ಟಾರ್ಟ್. ಇವತ್ತು ಜೂನ್ 5. ಎಲೆಕ್ಷನ್ನ ಕೌಂಟಿಂಗ್ ಆದ ನೆಕ್ಸ್ಟ್ ಡೇಯಿಂದ ಶುರು ಆಗ್ತಾ ಇದೆ. ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ನನ್ನ ಮಗಳಿಗೆ ತಟ್ಟೆ ಇಡ್ಲಿ ಅಂದರೆ ಇಷ್ಟ. ತಟ್ಟೆ ಇಡ್ಲಿ ಮಾಡ್ತಾಯಿದ್ದಾನೆ. ಮತ್ತು ತಟ್ಟೆ ಇಡ್ಲಿ ಮಾಡ್ತಾಯಿದ್ದಾನೆ, ಮತ್ತೊಂದು ಬಟ್ಲಲ್ಲಿ ಹಾಕ್ತಾಯಿದ್ದಾನೆ. ಅಂದರೆ ಎಂತ ಹೇಳ್ತಾರೆ ಅದಕ್ಕೆ, ಎಕ್ರೆ ಇಡ್ಲಿ ಹೇಳ್ತಾರೆ, ಅದು ಮಾಡ್ತಾಯಿದ್ದಾನೆ. ಟಿಫಿನಿಗೆ ಸಹ ಬೇಕು ಅವರಿಗೆ. ಮತ್ತು ಅದರ ಜೊತೆಗೆ ಚಟ್ನಿ ಮಾಡ್ತಾಯಿದ್ದಾನೆ. ಮತ್ತು ಪದಾರ್ಥ ಕೂಡ ಇದ್ದಾರೆ, ಇವಾಗಲೇ ಮಾಡ್ತಾಯಿದ್ದಾನೆ. ಮಧ್ಯಾಹ್ನಕ್ಕೆ ಅನ್ನ ಕೊಡ್ತಾಯಿದ್ದಾನೆ ಮತ್ತು ಪದಾರ್ಥ ಕೊಡ್ತಾಯಿದ್ದಾನೆ. ಅವರಿಗೆ ನಾನ್ ವೆಜ್ ಕೊಂಡು ಹೋಗ್ಲಿಕ್ಕಿಲ್ಲ. ಹಾಗಾಗಿ ಇವತ್ತು ಕಡಲೆ ಮತ್ತು ಮಣ್ಣುಳ್ಳಿ, ತೊಂಡೆಕಾಯಿ ಮತ್ತು ಕಡಲೆ ಮಾಡ್ತಾಯಿದ್ದಾನೆ, ಸಾರು ಮಾಡ್ತಾಯಿದ್ದಾನೆ. ಬೆಳಿಗ್ಗಿನ ಈ ಟೈಮ್ ಉಂಟಲ್ಲ, ಎಷ್ಟು ಬ್ಯುಸಿ ಹೇಳಿದರೆ ಟೈಮೇ ಸಾಕಾಗೋದಿಲ್ಲ. ಅವರು 8-10ಕ್ಕೆ ಹೋಗ್ತಾರೆ ಮನೆಯಿಂದ. 8 ಗಂಟೆ ತನಕ ನನಗೆ ಅಂತಲ್ಲ, ಎಲ್ರಿಗೂ ಹಾಗೇ. ಸ್ಕೂಲಿಗೆ ಹೋಗುವ ಮಕ್ಕಳಿದ್ರೆ ಎಲ್ರಿಗೂ ಹಾಗೇ. ಅಷ್ಟು ಬ್ಯುಸಿ. ಪದಾರ್ಥ ಆಗಬೇಕು, ಮತ್ತು ಅವರಿಗೆ ಟಿಫಿನಿಗೆ ಆಗಬೇಕು, ಚಟ್ನಿ ಆಗಬೇಕು, ತಿಂಡಿ ಆಗಬೇಕು, ಎಲ್ಲ ಆಗಬೇಕು. ಅಷ್ಟೊತ್ತಿಗೆ ತಿನ್ನಲಿಕ್ಕೆ 7 o'clock ಅವರಿಗೆ ರೆಡಿ ಆಗಬೇಕು. ಅರ್ಧ ಗಂಟೆ ತಿನ್ನಲಿಕ್ಕಿದೆ. 7 o'clock ನಂದು ಎಲ್ಲ ರೆಡಿ ಆಗಬೇಕು. ಹಾಗಾಗಿ ಬೇಗ ಮಾಡ್ತಾಯಿದ್ದಾನೆ. ತಟ್ಟೆ ಇಡ್ಲಿಗೆ ಮತ್ತು ಎಕ್ರೆ ಇಡ್ಲಿಗೆ ಮೀನು ಸಾರಿದ್ದರೆ ಸಖತ್ ಬರ್ತದೆ. ಅದು ಕೂಡ ಬೂತಾಯಿ ಸಾರಿರಬೇಕು, ಚೆಂದ ಆಗುತ್ತೆ. ಆದರೆ ಮಕ್ಕಳಿಗೆ ನಾನ್ ವೆಜ್ ಕೊಂಡೋಗ್ಲಿಕ್ಕಿಲ್ಲ. ಇವತ್ತಿಂದ ಮನೆಯಲ್ಲಿ ತರಕಾರಿ ಶುರು ಆಗುತ್ತೆ. ಹಾಗೆ ನಾನು ಅವರಿಗೆ ಪದಾರ್ಥ ಕೂಡ ಕೊಡ್ತೇನೆ, ಹಾಗಂತಲ್ಲ. ಅವರಿಗೆ ಚಟ್ನಿ ಅಂದರೆ ತುಂಬ ಇಷ್ಟ. ಹಾಗಾಗಿ ಚಟ್ನಿ ಕೂಡ ಮಾಡ್ತಾಯಿದ್ದಾನೆ. ಇವಾಗ ನಾನು ಪದಾರ್ಥಕ್ಕೆ ರೆಡಿ ಮಾಡ್ತಾಯಿದ್ದಾನೆ. ಸಾಂಬಾರಿಗೆ ಮಸಾಲೆ ಎಲ್ಲ ನಾನು ಗ್ರೈಂಡರ್ಗೆ ಹಾಕಿದ್ದೇನೆ, ಅದು ರುಬ್ಬುತ್ತಾ ಇದೆ. ಈ ಕಡೆ ನಾನು ಚಟ್ನಿಗೆ ರೆಡಿ ಮಾಡ್ತಾ ಇದ್ದೇನೆ. ತೆಂಗಿನಕಾಯಿ ಎಲ್ಲ ತುರಿದು ಇಟ್ಟಿದ್ದೇನೆ, ರೆಡಿ ಮಾಡಿ ಇಟ್ಟಿದ್ದೇನೆ. ಆ ಕಡೆಯಿಂದ ಗ್ರೈಂಡರ್ ಹಾಕಿದ್ದೇನೆ, ಈ ಕಡೆಯಿಂದ ಮಿಕ್ಸಿಗೆ ಹಾಕ್ತಾ ಇದ್ದೇನೆ. ಒಂದು ಕಡೆಯಿಂದ ಕುಕ್ಕರ್ ರೆಡಿ ಆಗ್ತಾಯಿದೆ, ಅನ್ನ ರೆಡಿ ಆಗ್ತಾಯಿದೆ ಕುಕ್ಕರಲ್ಲಿ. ನಂತರ ಇವಾಗ ಎಲೆಕ್ಟ್ರಿಕ್ ಕುಕ್ಕರ್ ಇದೆಯಲ್ಲ, ಅದರಲ್ಲಿ ಖಾಲಿ ರೈಸ್ ಮಾತ್ರ ಅಲ್ಲ, ಏನು ಕೂಡ ಮಾಡ್ಬೋದು. ಅದರಲ್ಲಿ ಎಲ್ಲ ಆಪ್ಷನ್ಸ್ ಇದೆ. ಬಿರಿಯಾನಿ ಮಾಡ್ಬೋದು, ಸಾರು ಮಾಡ್ಬೋದು, ಸಾಂಬಾರು ಮಾಡ್ಬೋದು. ಗ್ಯಾಸ್ ಇವಾಗ ಸಡನ್ನಾಗಿ ಮುಗಿದ್ಬಿಟ್ರೆ, ಆಲ್ರೆಡಿ ಒಂದು ಗ್ಯಾಸ್ ಇಲ್ಲದಿದ್ದರೆ ಇದರಲ್ಲಿ ಮಾಡ್ಕೊಬೋದು, ಏನು ಟೆನ್ಷನ್ ಇಲ್ಲ. ಇದು ರೈಸ್ ಕುಕ್ಕರ್ ಅಲ್ಲ. ಕಿಚನಿದು ಎಲ್ಲ ಕೆಲಸ ಆದ ನಂತರ ಟಿಫಿನ್ ಬಾಕ್ಸಿಗೆ ಅವ್ರದ್ದು ಲಂಚ್ ಬ್ಯಾಗ್ ಎಲ್ಲ ರೆಡಿ ಮಾಡಿದ ನಂತರ ನಾನು ಅವಳ ತಲೆ ಕಟ್ಟಲಿಕ್ಕೆ ಹೋಗ್ತೇನೆ, ಅಂದರೆ ಕೂದಲು ಕಟ್ಟಲಿಕ್ಕೆ ಹೋಗ್ತೇನೆ. ನನಗೆ ಸ್ಕೂಲ್ ಇರುವಾಗ ಅವರದ್ದು ಲಂಚ್ ಬ್ಯಾಗ್ ಅವರೇ ತುಂಬಿಸ್ತಾರೆ. ಟಿಫಿನಿಗೆಲ್ಲ ಹಾಕಿರ್ತೇನೆ, ಅವರೇ ಅದನ್ನು ಬ್ಯಾಗ್ ಒಳಗೆ ಹಾಕಿ ರೆಡಿ ಮಾಡಿರ್ತಾರೆ. ಇವಾಗ ನನಗೆ ಟೈಮ್ ಇದೆ, ಹಾಗಾಗಿ ಅಷ್ಟು ಗಡಿಬಿಡಿ ಏನಿಲ್ಲ, ನಿಧಾನಕ್ಕೆ ಮಾಡ್ತೇನೆ. ಅವ್ರು ಹೋದ್ಮೇಲೆ ಬಾಕಿ ಎಲ್ಲ ಕೆಲಸ ಮಾಡ್ತೇನೆ. ನಾನು ಸ್ಕೂಲಿಗೆ ಹೋಗುವಾಗ ನನಗೆ ಎಲ್ಲ ಕೆಲಸ ಆಗಿಬಿಟ್ಟು ನಾನು ಹೋಗಬೇಕಾಗತ್ತೆ. ಹಾಗಾಗಿ ಇವಾಗ ತುಂಬಾ ಫ್ರೀ ಅಂತ ಹೇಳ್ಬೋದು. ನನ್ನ ಮಕ್ಕಳು ಸ್ಕೂಲಿಗೆ ಹೋಗಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ನಾನು ಅವರಿಗೆ ಸ್ವಲ್ಪ ಕುಂಕುಮ ಮತ್ತು ವಿಭೂತಿಯನ್ನು ಹಚ್ತಾ ಇದ್ದೇನೆ. ನಾನಿವಾಗ ಇದ್ದೇನೆ, ಹಾಗಾಗಿ ನಾನು ಹಚ್ತಾ ಇದ್ದೇನೆ. ನಾನು ಇಲ್ಲದಾಗ ಅವರೇ ಹಚ್ಚಿಬಿಟ್ಟು ಸ್ಕೂಲಿಗೆ ಹೋಗ್ತಾರೆ. ಮತ್ತು
ಒಂದು ಸಂಸ್ಕೃತಿ ಇದೆ ಅವರದ್ದು, ಅವರ ಸ್ಕೂಲಲ್ಲಿ ಕಲಿಸಿದಂಥ ಸಂಸ್ಕೃತಿ. ನನ್ನ ಕಾಲಿಗೆ ನಮಸ್ಕಾರ ಮಾಡಿ ನನಗೆ ನಮಸ್ಕರಿಸಿ ಸ್ಕೂಲಿಗೆ ಹೋಗ್ತಾರೆ. ಅದು ಅವರ ಸ್ಕೂಲಲ್ಲಿ ಕಲಿಸಿದಂಥ ಸಂಸ್ಕಾರ. ದಿನಾಲೂ ಮಾಡ್ತಾರೆ, 1 ದಿನ 2 ದಿನ ಅಂತ ಡೈಲಿ ಮಾಡ್ತಾರೆ ನನಗೆ. HANSHALMAD, HANSHALIS,